ನಮಸ್ತೆ, ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ಹಲಸಿನಕಾಯಿ ಚಿಪ್ಸ್ ಮಾಡ್ತಾ ಇದ್ದೇನೆ. ಹಲಸಿನಕಾಯಿಯನ್ನು ಕಟ್ ಮಾಡಿ ಬಿಡಿಸಿ ಇಟ್ಕೊಂಡಿದ್ದೇನೆ. ಈಗ ಹಲಸಿನ ಬೀಜ ತೆಗೆದು ಸೊಳೆಯನ್ನು ಈ ಥರ ಕಟ್ ಮಾಡಿಕೊಳ್ಬೇಕು. ಸಪೂರವಾಗಿ ಈ ಥರ ಕಟ್ ಮಾಡಿಕೊಳ್ಬೇಕು. ಈ ಥರ ಸಪೂರವಾಗಿ ಕಟ್ ಮಾಡಿದರೆ ಚೆನ್ನಾಗಿ ಫ್ರೈ ಆಗ್ತದೆ. ದಪ್ಪವಾಗಿ ಕಟ್ ಮಾಡಿದರೆ ಅಷ್ಟು ಚೆನ್ನಾಗಿ ಫ್ರೈ ಆಗೋದಿಲ್ಲ. ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಈಗ ನಾನು ಹೇಗೆ ಕಟ್ ಮಾಡಿದ್ದೇನೆ ಆ ಥರ ಕಟ್ ಮಾಡಬೇಕು. ಇಷ್ಟು ಥಿಕ್ನೆಸ್ ಸಾಕು. ಈ ಥರ ನೀಟಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು. ನಾನು ಇವತ್ತು ತೆಂಗಿನ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ಎಣ್ಣೆ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ಎಣ್ಣೆ ಬಿಸಿಯಾಗಿದೆ. ಚೆಕ್ ಮಾಡ್ತಾ ಇದ್ದೇನೆ ಬಿಸಿಯಾಗಿದೆ ಅಂತ. ನೋಡಿ, ಈಗ ಎಣ್ಣೆಗೆ ಬಿಡ್ತಾ ಇದ್ದೇನೆ. ಎಣ್ಣೆಗೆ ಹಾಕಿದ ಕೂಡಲೇ ಈ ಥರ ನೊರೆ ಬರ್ತದೆ, ಬೇಯ್ತಾ ಇದೆ. ನೀವು ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬೇಗನೆ ಸಿಗ್ತದೆ. ಹಲಸಿನಕಾಯಿ ಚಿಪ್ಸ್ ಮಾಡಬೇಕು ಅಂದರೆ ಹಲಸಿನಕಾಯಿ ಚೆನ್ನಾಗಿ ಬೆಳೆದಿರಬೇಕು. ಹಲಸಿನ ಸೊಳ್ಳೆ ಸಿಹಿ ರುಚಿಗೆ ತಿರುಗಿರಬಾರ್ದು, ಕಾಯಿಯೇ ಆಗಿರಬೇಕು. ಆಗ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗ್ತದೆ. ನಾನು ತೆಗೆದುಕೊಂಡ ಕಾಯಿ ಚೆನ್ನಾಗಿ ಬಲಿತ ಕಾಯಿ. ಚಿಪ್ಸಿಗೆ ಬಹಳ ಚೆನ್ನಾಗಿ ಸೂಟ್ ಆಗ್ತಾ ಇತ್ತು. ನಿಮಗೆ ವಿಡಿಯೋದಲ್ಲಿ ಕಾಣ್ತಾ ಇದೆ ಅಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಈ ಚಿಪ್ಸ್ ಫ್ರೈ ಆಗಲಿಕ್ಕೆ ಸ್ವಲ್ಪ ಹೊತ್ತು ಹಿಡಿತದೆ. ಈ ಬೀಜ ಕಾಣ್ತಾ ಇದೆ ಅಲ್ಲ, ಇದು ಈ ಹಲಸಿನಕಾಯಲ್ಲಿ ಇದ್ದ ಬೀಜ. ಅದರಲ್ಲೂ ಏನಾದರೂ ರೆಸಿಪಿ ಮಾಡಬಹುದು ಅಂತ ತೆಗೆದು ಇಡ್ತಾ ಇದ್ದೇನೆ. ಚಿಪ್ಸಿಗೆ ಉಪ್ಪು ಎರಡು ರೀತಿಯಲ್ಲಿ ಹಾಕಬಹುದು. ನಾನು ಇವತ್ತು ಉಪ್ಪಿನ ನೀರು ಮಾಡಿ ಈ ಚಿಪ್ಸ್ ಆಲ್ಮೋಸ್ಟ್ ಫ್ರೈ ಆಗ್ತಾ ಬರುವಾಗ 1 ಸ್ಪೂನಷ್ಟು ನೀರನ್ನು ಹಾಕ್ತೇನೆ. ಇಲ್ಲ ಅಂದರೆ ನೀವು ಫ್ರೈ ಆದಮೇಲೆ ಉಪ್ಪು ಸ್ವಲ್ಪ ಮೇಲಿಂದ ಸ್ಪ್ರಿಂಕಲ್ ಮಾಡಿ 2 ಸತಿ ಟಾಸ್ ಮಾಡ್ಕೊಳ್ಬಹುದು. ಖಾರ ಚಿಪ್ಸ್ ಬೇಕು ಅಂದರೆ ಚಿಲ್ಲಿ ಪೌಡರ್ ಮತ್ತು ಉಪ್ಪು ಎರಡನ್ನೂ ಹಾಕಿ ಮೇಲ್ಗಡೆಗೆ ಟಾಸ್ ಮಾಡ್ಕೋಬೇಕು. ಎಣ್ಣೆಗೆ ಬಿಡುವಾಗ ಎಣ್ಣೆ ಬಿಸಿಯಾಗಿರಬೇಕು. ಆಮೇಲೆ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಬಹುದು. ಒಟ್ಟಿನಲ್ಲಿ ಎಣ್ಣೆ ಬಿಸಿಯಾಗಿರಬೇಕು, ಆಗ ಚೆನ್ನಾಗಿ ಫ್ರೈ ಆಗ್ತದೆ. ನೋಡಿ, ಫ್ರೈ ಆಗ್ತಾ ಬರ್ತಾ ಇದೆ. ಇನ್ನೂ ಆಗಬೇಕು. ಈ ಥರ ಫ್ರೈ ಆಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ ನಮಗೆ ಅನಿಸುವಾಗ ಉಪ್ಪು ನೀರನ್ನು ಹಾಕ್ಕೊಳ್ಳುವಂಥದ್ದು. ಇನ್ನೂ ಇದು ಆಗಬೇಕು. ನೋಡಿ, ಫ್ರೈ ಆಗ್ತಾ ಇದೆ. ಈಗ ಉಪ್ಪು ನೀರನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. 1-2 ಸ್ಪೂನಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕರಗಿಸಿ ಇಟ್ಕೊಳ್ಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಆಯಿತು. ನೋಡಿ ಫ್ರೆಂಡ್ಸ್, ಕ್ರಿಸ್ಪಿ ಆಗ್ತಾ ಬಂದಿದೆ. ಈಗ ಉಪ್ಪು ನೀರನ್ನು ಹಾಕ್ಕೊಳ್ಳೋ ಸಮಯ. ಉಪ್ಪು ನೀರನ್ನು ಈಗ ನಾನು ಹಾಕ್ಕೊಳ್ತಾ ಇದ್ದೇನೆ. ಗ್ಯಾಸನ್ನು ಸಿಮ್ಮಲ್ಲಿ ಇಟ್ಕೊಂಡಿದ್ದೇನೆ. ನೋಡಿ, ಈ ಥರ ರೌಂಡಾಗಿ ಹಾಕ್ಕೊಳ್ಬೇಕು, ಒಂದೇ ಕಡೆ ಹಾಕ್ಕೋಬಾರ್ದು. ಒಮ್ಮೆ ಈ ಥರ ನೊರೆ ನೊರೆ ಬರ್ತದೆ, ಶಬ್ದನೂ ಬರ್ತದೆ. ಆ ಶಬ್ದ ನಿಂತಾದಾಗ ಚಿಪ್ಸ್ ರೆಡಿ ಆಗ್ತದೆ, ಎಣ್ಣೆಯಿಂದ ತೆಗಿಬಹುದು. ನೋಡಿ ಫ್ರೆಂಡ್ಸ್, ಚಿಪ್ಸ್ ರೆಡಿಯಾಗಿದೆ.
ಇನ್ನು ಎಣ್ಣೆಯಿಂದ ತೆಗೆದುಕೊಳ್ಳುವಂಥದ್ದು. ಈ ಶಬ್ದ ಬರೋದು ನಿಂತ ತಕ್ಷಣ ಚಿಪ್ಸ್ ರೆಡಿಯಾಗಿದೆ ಅಂತ ಅರ್ಥ. ತುಂಬ ಕ್ರಿಸ್ಪಿಯಾಗಿ ಬಂದಿದೆ. ನೋಡಿ ಫ್ರೆಂಡ್ಸ್, ಎಷ್ಟು ಕ್ರಿಸ್ಪಿಯಾಗಿದೆ ಬಂದಿದೆ ಅಂತ ಸೌಂಡಲ್ಲೇ ಗೊತ್ತಾಗ್ತಾ ಇದೆ. ಈ ಹಲಸಿನಕಾಯಿ ಚಿಪ್ಸಿನ ವಿಡಿಯೋ ಇಷ್ಟವಾಗಿದ್ದಲ್ಲಿ ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಮತ್ತು ಎಲ್ಲರಿಗೂ ಶುಭ ದಿನ.